ವ್ಯಕ್ತಿ ಯಾರು, ದೂರುದಾರ ಏನು, ಯಾಕೆ ಕೇಸ್ ಇದು, ಅವ್ರು ಎಷ್ಟಕ್ಕೆ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು, ಏನಿದು ಪೂರ್ತಿ ಡೀಟೇಲ್? ಸರ್, ಆ ವ್ಯಕ್ತಿ ಬಂದು ಅವನು ಒಬ್ಬ ಗುತ್ತಿಗೆದಾರ, ನಾನು ಒಬ್ಬ ಗುತ್ತಿಗೆದಾರ. ನಾನು ಒಬ್ಬ KPCC ಸ್ಟೇಟ್ ಸೆಕ್ರೆಟರಿ ಆಗಿದ್ದೀನಿ. ಬಟ್ ಈಗ ಅದೇನೋ ಒಂದು ರಾಜೀವ್ ನಗರದಲ್ಲಿ ಒಂದು ಅಂದರೆ ಕನೆಕ್ಷನ್ನ ಅಕ್ರಮವಾಗಿ ತೊಗೊಂಡ್ಬಿಟ್ಟಿದ್ದಾರೆ ಅವರು. ಅಕ್ರಮವಾಗಿ ತೊಗೊಂಡಾಗ ಈ ವ್ಯಕ್ತಿ ಅಂದರೆ ಏಡಬಲ್ಲಿ, ಈ ಏಡಬಲ್ಲಿ ಹೋಗಿ ಅಲ್ಲಿ ಇವರು ರೈಡ್ ಮಾಡಿದ್ದಾರೆ. ಆ ರೈಡ್ ಮಾಡಿದಂಥ ಪಕ್ಷದಲ್ಲಿ ಅಲ್ಲಿ ಏನು ಲೋಡ್ ಇದೆಯೋ ಕಾನೂನುಬದ್ಧವಾಗಿ, ಅಲ್ಲಿ ಏನು ಲೋಡ್ ಇದೆಯೋ ಆ ಲೋಡ್ಗೆ ಒಂದು ಬ್ಯಾಕ್ ಬಿಲ್ಲಿಂಗ್ ಅಂತ ಮಾಡ್ತಾರೆ. ಕಾಂಪೌಂಡಿಂಗ್ ಚಾರ್ಜಸ್ಸು ಬ್ಯಾಕ್ ಬಿಲ್ಲಿಂಗ್ ಅಂತ ಕಾನೂನುಬದ್ಧವಾಗಿ ಅದನ್ನು ಮಾಡಿ ಇಲಾಖೆಗೆ ಏನು ತುಂಬಿಸ್ಕೋಬೇಕೋ ಅದು ತುಂಬಿಸ್ಕೋಬೇಕಿತ್ತು. ಇವ ಗನಂದಾರಿ ಇವನು ಏನು ಮಾಡ್ತಾನೆ ಅಂದರೆ, ಇವನು ಲಂಚ ಬಾಕ. ಅಂದರೆ ಒಂದು 15 ವರ್ಷದಿಂದ ನಾನು ನೋಡುತ್ತಲೇ ಇದ್ದೀನಿ. ನನಗೆ 28 ವರ್ಷ ಸರ್ವಿಸ್ ಆಗಿದೆ ಗುತ್ತಿಗೆದಾರನಾಗಿ. ಅದರಲ್ಲೂ ಈ ವಿಶೇಷ ವ್ಯಕ್ತಿ ಏನು ಮಾಡ್ತಾನೆ, ಇವನ್ನೆಲ್ಲ 5 ಲಕ್ಷ 10 ಲಕ್ಷ 20 ಲಕ್ಷ ಹಿಂಗೆ ಡೀಲಿಂಗ್ಗಳು ನಡೀತಿತ್ತು. ಆದರೆ ಯಾರೂ ಸರಿಯಾದವ್ರು ಬಂದಿರಲಿಲ್ಲ. ಈಗ ಈ ಗುತ್ತಿಗೆದಾರನಿಗೆ ನೇಮಕ ಮಾಡಿದ್ದಾರೆ. ಆ ಬ್ಯಾಕ್ ಬಿಲ್ಲಿಂಗ್ ಆದಂಥ ಗ್ರಾಹಕರು ಇವನಿಗೆ ನೇಮಕ ಮಾಡಿದ್ದಾರೆ. ಇವನು ಏನು ಮಾಡ್ತಾನೆ, ಬಂದು ರಿಕ್ವೆಸ್ಟ್ ಮಾಡಿದ್ದಾನೆ, ಎಲ್ಲ ಮಾಡಿದ್ದಾನೆ. ನನಗೆ ಬಂದಂಥ ಮಾಹಿತಿ ರಿಕ್ವೆಸ್ಟ್ ಮಾಡಿದಾಗ ಅವನು ಡಿಮ್ಯಾಂಡ್ ಇಟ್ಟಿದ್ದಾನೆ. ಅದರಲ್ಲೂ ಏನು ವಿಶೇಷವಾಗಿ 3 ಲಕ್ಷ ಕೇಳ್ತಾನೆ. 3 ಲಕ್ಷ ಕೇಳಿ ಯಾವುದೋ ಒಂದು ಖಾಸಗಿ ಹೋಟ್ಲಲ್ಲಿ ಹೋಗಿ ಅವ್ರನ್ನ ಕರೆಸ್ಕೊಂಡು ದುಡ್ಡು ಇಸ್ಕೊಳ್ಳೋ ಪ್ರಯತ್ನ ಪಡ್ತಾನೆ. ಇದು ಹೇಗೆ ಆಗ್ತಾಯಿದೆ ಅಂದರೆ, ಈ ಸೆಸ್ಕಾಮ್ ಇಲಾಖೆ ಒಳಗಡೆ ನಾನು ಮೊನ್ನೆ ಸಚಿವರು, ನಮ್ಮ ವಿದ್ಯುತ್ ಸಚಿವರು ಬಂದಿದ್ದರು. ನಾನು ಒಬ್ಬ ಕಾರ್ಯಕರ್ತನಾಗಿ ನಮ್ಮ ಕಚೇರಿಗೆ ಬಂದಿದ್ದರು. ಆ ಬಂದಂಥ ಪಕ್ಷದಲ್ಲಿ ನಾನು ಅವ್ರಿಗೆ ಕೆಲವೊಂದು ಹೇಳಬೇಕಾಗಿತ್ತು, ಈ ವಿಚಾರಗಳನ್ನೆಲ್ಲ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಇವರು ಇಲಾಖೆಯಲ್ಲಿ ಅಧಿಕಾರಿಗಳೆಲ್ಲ ಈ ಥರ ದೊಡ್ಡದಾಗಿ ನಡೆಸ್ತಾ ಇದ್ದಾರೆ. ಸೊ ಇದನ್ನು ಕಂಪ್ಲೇಂಟ್ ಮಾಡೋದಕ್ಕೆ ಅಂತಲೇ ನಾನು ಹೋಗಿ ಅವತ್ತು ಕೇಳ್ಕೊಂಡೆ, ನನಗೆ 2 ನಿಮಿಷ ಮಾತಾಡೋಕ್ಕೆ ಅವಕಾಶ ಕೊಡಿ ಅಂತ ನಮ್ಮ ಸಚಿವರು ಕೊಡಲಿಲ್ಲ. ಅವತ್ತೇನಾದ್ರು ನಾನು ಹೇಳಿದ್ರೆ ಅವ್ರು ಏನೋ ಒಂದು ಕ್ರಮ ತಗೋತಿದ್ರು, ಏನೋ ಆಗ್ತಿತ್ತು ಅನಿಸುತ್ತೆ ಇಂಥವೆಲ್ಲ ನಡೆಯೋಂಥದ್ದನ್ನು. ಬಟ್ ಅವ್ರು ಗಮನ ಹರಿಸ್ಲಿಲ್ಲ. ಅದರ ಪರಿಣಾಮ ಇವತ್ತು ಎಫೆಕ್ಟು. ಇದು ಯಾರಿಗೆ ನಷ್ಟ? ಸರ್ಕಾರಕ್ಕೆ ನಷ್ಟ ಆಗ್ತಿದೆ. ಇವನು ನೋಡಿ 3 ಲಕ್ಷ ರೂಪಾಯಿ ತಗೋತಾನೆ ಅಂದರೆ ಆ ಬ್ಯಾಕ್ ಬಿಲ್ಲಿಂಗ್ ಚಾರ್ಜಸ್ ಎಷ್ಟು ಬರ್ಬೋದು? ನನಗೆ ಗೊತ್ತಿರೋ ಪ್ರಕಾರ, ನಾನು ತಾಂತ್ರಿಕವಾಗಿ ನನಗೆ ಗೊತ್ತಿರೋದ್ರಿಂದ 1-1.5 ಲಕ್ಷ ಬ್ಯಾಕ್ ಬಿಲ್ಲಿಂಗ್ ಬರುತ್ತೆ ಅವ್ರಿಗೆ ಮಾಡಿದ್ರೆ. ಅದು ಎಲ್ಲಿಗೆ ತುಂಬೋದು? ಇಲಾಖೆ ಈಗಲೇ ನಷ್ಟದಲ್ಲಿದೆ. ಇಲಾಖೆಗೆ ತುಂಬಿದಾಗ ಇಲಾಖೆ ದುಡ್ಡು ಬರುತ್ತೆ, ಅದೇನೋ ಆಗುತ್ತೆ. ಇವನು 3 ಲಕ್ಷ ಡಿಮ್ಯಾಂಡ್ ಮಾಡಿ ತಗೋತಾನೆ. ನೋಡಿ ಎಲ್ಲಿಗೆ ಬಂತು ಈ ಅಧಿಕಾರಿಗಳು ಯಾವ್ಯಾವ ಥರ ನಡೆಸ್ತಾ ಇದ್ದಾರೆ ಅಂತ. ನಾನು ಓಪನಾಗಿ ಎಲ್ಲ ಹೇಳಬೇಕು ಅಂತಲೇ ಯಾರ್ದು ದೀಪಕ್ ಅಂತ ಸರ್. ಹಾಂ, ದೀಪಕ್ ಅಂತ. ಅವ್ರು ನಸೀಮ್ ಅಂತ. ನಾನು ಶ್ರೀಪಾಲ್ ಅಂತ ಸರ್, ಗುತ್ತಿಗೆದಾರ.